ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕ್ರಿಯೇಟಿವ್ ಕನ್ನಡಿಗ. ಸ್ನೇಹಿತರೆ, ಈ ನಡುವೆ ನಮ್ಮ ಜನಗಳಿಗೆ ಭಕ್ತಿ ಅನ್ನೋದು ಶಕ್ತಿಯಾಗಿ ಹೊರವಾಗಬೇಕಿತ್ತು, ಆದ್ರೆ ಭಕ್ತಿ ಅನ್ನೋದು ಶೋಕಿಯಾಗಿ ಕನ್ವರ್ಟ್ ಆಗ್ಬಿಟ್ಟು ಶಾಪ ಆಗ್ಬಿಟ್ಟಿದೆ. ಹೌದು, ದೇವ್ರು ಮಾಡೋಕೆ ಅಂತ ಹೋಗ್ತಾರೆ, ಚೆನ್ನಾಗಿ ಟೂರ್ ಹೊಡಿತಾರೆ, ಸಾಂಗು ಮ್ಯೂಸಿಕ್ ಹಾಕೊಂಡು ಕುಣಿತಾರೆ, ಮಾಲೆ ಹಾಕೊಂಡು ರೀಲ್ಸ್ ವ್ಲಾಗ್ಸ್ ಅನ್ಕೊಂಡು ವಿಡಿಯೋಸ್ ಮಾಡ್ತಾರೆ. ಆಮೇಲೆ ಇವ್ರುಗಳು ಮಾಡೋ ಕರ್ಮಗಳಿಗೆ ಸರಿಯಾಗಿ ಅನುಭವಿಸ್ತಾರೆ. ನಾವು ಮಾಲೆ ಹಾಕೊಳ್ಳೋದೇ ಶೋಕಿ ಮಾಡೋಕೆ, ರೀಲ್ಸ್ ವಿಡಿಯೋಸ್ ಮಾಡೋಕೆ ಅನ್ನೋ ತರ ಆಡೋ ಇವ್ರುಗಳು ಹೆಂಗ್ ಮಾಡ್ತಾವ್ರೆ, ಇವ್ರುಗಳು ಹೆಂಗೆಂಗೋ ಮಾಡ್ತಿರೋದಕ್ಕೆ ಏನೇನೆಲ್ಲ ಆಗ್ತಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾತಾಡುವ ಬನ್ನಿ. ಅದಕ್ಕೂ ಮೊದಲು ಗೊತ್ತಲ್ಲ, ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಕನ್ನಡಿಗ ಅಂತರಲೇ ಸ್ನೇಹಿತರೆ, ನಮ್ಗೆ ಗೊತ್ತಿರೋ ಹಾಗೆ ಇದೆಲ್ಲ ಮೊದಲು ಸ್ಟಾರ್ಟ್ ಆಗಿದ್ದು ತುಂಬಾನೇ ವೈರಲ್ ಆಗಿದ್ದು ಈ ವಿಡಿಯೋಯಿಂದ. ಈ ಡ್ರೈವರ್ ಅಮ್ಮ ಡ್ರೈವರು ಓಂ ಶಕ್ತಿ ಡ್ರೈವರ್ ಬಗ್ಗೆ ಕೊನೆಯಲ್ಲಿ ಡೈಲಾಗ್ ಹೇಳೋಣ. ಅದಕ್ಕೂ ಮೊದಲು ಓಂ ಶಕ್ತಿ ಅನ್ನೋ ಪವಿತ್ರವಾದ ಮಾಲೆ ಹಾಕೊಂಡು ಮಾನ ಮರ್ಯಾದೆ ಇಲ್ದಂಗೆ ರೀಲ್ಸ್ ಮಾಡಿರೋದ್ರ ಬಗ್ಗೆ ಮಾತಾಡುವ ಬನ್ನಿ. ಇವಾಗ ಅಕ್ಕ ಅಕ್ಕ ಏನಕ್ಕ ಅದು ಏನ್ ಮಾಡ್ತಿರೋದು ನೀನು ಅಂತ ಪವಿತ್ರವಾದ ತಾಯಿ ಓಂ ಶಕ್ತಿ ಮಾಲೆ ಹಾಕೊಂಡು ಗಂಡಿಂಗೆ ಮರೆ ಮಾಚಿ ಫ್ರೆಂಡ್ಗೆ ಬೇವಾಚೋದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ಯಲ್ಲಕ್ಕ. ನೀನೇನ್ ಮನುಷ್ಯನ ದಯ್ಯನ ಅಲ್ಲ ಕಣಕ್ಕ, ನೀನಿರೋ ಸಿಚುವೇಶನ್ ಏನು, ನೀನ್ ಮಾಡ್ತಿರೋ ರೀಲ್ಸ್ ಎಂತದ್ದು, ನೀನ್ ಹೋಗ್ತಿರೋ ಜಾಗ ಯಾವುದು, ನೀನ್ ಹೆಂಗಿರ್ಬೇಕು ಅನ್ನೋ ಸಣ್ಣ ಪ್ರಮಾಣದ ಪರಿಜ್ಞಾನ ಒಂಚೂರಾದ್ರೂ ಇದೆಯಾ ಅಕ್ಕ ನಿಂಗೆ? ಇರುತ್ತೆ, ಆದ್ರೆ ನೀನು ಓಂ ಶಕ್ತಿ ಮಾಲೆ ಹಾಕೊಂಡು ದೇವ್ರ ಮಾಡೋಕೆಲ್ಲ ಹೋಗಿರೋದು, ಎಂಜಾಯ್ ಮಾಡ್ಕೊಂಡು ಟೂರ್ ಮಾಡೋಕೆ ಅಲ್ವಾ ಅಕ್ಕ? ನಮ್ಮಲ್ಲಿ ತುಂಬಾ ಜನ ಮುಗ್ಧ ಮಕ್ಕಳಿಗೆ ಗಂಡನಿಗೆ ಮರೆಮಾಚು ಫ್ರೆಂಡ್ಗೆ ಬೇವಾಚು ಅಂದ್ರೆ ಗೊತ್ತಿರಲ್ಲ ಅನ್ಸುತ್ತೆ. ಬೇವಾಚ್ ಅಂದ್ರೆ ಬೀಚ್ ಹತ್ರ ಇರುವವರನ್ನ, ಅಲ್ಲಿರೋ ಗಾರ್ಡ್ ಗಳನ್ನ ಇಂಗ್ಲಿಷ್ ಅವರು ಬೇವಾಚ್ ಅಂತಾರೆ. ಉಪೇಂದ್ರ ಅವರು ಇಂಡೈರೆಕ್ಟ್ ಆಗಿ ಬೇವಾಚ್ ಅಂತ ಯಾಕೆ ಹೇಳವ್ರೆ ಅಂದ್ರೆ, ಫಾರಿನ್ ಬೀಚ್ ಗಳಲ್ಲಿ ಬಿಕ್ನಿ ಹಾಕೊಳ್ಳೋರೆ ಜಾಸ್ತಿ ಅಲ್ವಾ, ಅದಕ್ಕೆ ಗಂಡನ ಹತ್ರ ಮುಚ್ಕೊಂಡು ಫ್ರೆಂಡ್ ಹತ್ರ ಬಿಚ್ಕೊಂಡು ಬಿಕ್ನಿಲಿ ನಿಂತ್ಕೊಳ್ಳೋದು ಅಂತ ಅರ್ಥ. ಇನ್ನೂ ಏನಾದ್ರೂ ಬೇಕಾದ್ರೆ ಗೂಗಲ್ ಅಣ್ಣನ ಕೇಳ್ಕೊಳ್ಳಿ, ಕ್ಲಿಯರ್ ಆಗಿ ಹೇಳ್ಕೊಡ್ತಾನೆ. ಆಮೇಲೆ ಇನ್ನೊಂದೇನಂದ್ರೆ, ಅಕ್ಕ ಮಾಡಿರೋ ಈ ವಿಡಿಯೋದಲ್ಲಿರೋ ಆಡಿಯೋಗೆ ಹಾಕಿರೋ ಬಟ್ಟೆ ಮಾತ್ರ ಮ್ಯಾಚ್ ಆಗ್ತಿಲ್ಲ ಅನ್ನೋದು ಬಿಟ್ರೆ ಕೊಡ್ತಿರೋ ಎಕ್ಸ್ಪ್ರೆಷನ್, ಮಾಡ್ತಿರೋ ಡ್ಯಾನ್ಸ್, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆ. ಸೊ ಇದ್ರಲ್ಲೇ ನೀವು ತಿಳ್ಕೋಬೇಕು ಅಕ್ಕ ಅವ್ರ ಏರಿಯಾದಲ್ಲಿ ಎವ್ವಿ ಫೇಮಸ್ ಅಂತ. ಅರ್ಥ ಆಯ್ತು ಅನ್ಸುತ್ತೆ. ಮನೆಯಲ್ಲಿ ಟಾಪ್ಟೇನು, ಬಾರಲ್ಲಿ ಫೌಂಟೇನು, ದೇವರಾಣೆ ಹೇಳ್ತೀನಿ, ಈ ವಿಡಿಯೋ ನೋಡ್ತಿದ್ರೆ ಈ ಅಮ್ಮ ಇರೋ ಜಾಗಕ್ಕೆ ಹುಡಿಕೊಂಡೋಗಿ ಕ್ಯಾಕರಿಸಿ ಮೊಕ್ಕುಗುದ್ದು ಬರ್ಬೇಕು ಅನ್ನಿಸ್ತಿದೆ. ಯಾಕಂದ್ರೆ ಓಂ ಶಕ್ತಿ ಮಾಲೆ ಹಾಕೊಂಡ್ಮೇಲೆ ಏನೇ ಮಾತಾಡ್ಬೇಕು ಅಂದ್ರು, ಯಾರನ್ನೇ ಮಾತಾಡ್ಸ್ಬೇಕು ಅಂದ್ರು ಶಕ್ತಿ ಶಕ್ತಿ ಅನ್ನೋದನ್ನ ಸೇರ್ಸ್ಕೊಂಡ್ ಮಾತಾಡ್ತಾರೆ. ಅಂತದ್ರಲ್ಲೂ ಈ ಪುಣ್ಯಾತ್ಕಿತ್ತಿ ಮರೆ ಮಾಚು ಬೇವಾಚು ಬಾರು ಮಿಡ್ ನೈಟ್ ಮಸಾಲ ಅನ್ನೋ ಇಂಥ ಆಡಿಯೋಗೆ ಎಂಜಾಯ್ ಮಾಡ್ಕೊಂಡು ರೀಲ್ಸ್ ಮಾಡ್ತಾವಳಲ್ಲ. ಸ್ನೇಹಿತರೆ, ಇಷ್ಟೊತ್ತು ಮಾಲೆ ಹಾಕೊಂಡು ಮೋಜು ಮಸ್ತಿಯಿಂದ ಮರೆ ಮಾಚು ಬೇವಾಚು ಅಂದಿರೋ ಆಂಟಿ ನೋಡಿದ್ರಿ, ಇವಾಗ ಮಾಲೆ ಹಾಕೊಂಡು ಗೊಳ್ಳೋ ಅಂತ ಕಣ್ಣೀರ್ ಸುರಿಸ್ಕೊಂಡು ಪ್ರೀತಿ ನೋವು ಸಾವು ಅಂತ ವಿಡಿಯೋ ಮಾಡಿರೋ ತುಂಟಿನ ನೋಡುವಿರಿ ಅಂತ ಬನ್ನಿ. ಓಕೆ, ನಾ ಸತ್ತು ಹೋದರು ನನ್ನ ಪ್ರೀತಿ ಸಾಯದು, ನೀನು ಕೊಟ್ಟ ನೋವು ಮರೆಯಲಾಗದು, ಆ ಪ್ರೀತಿ ನಾ ನಂಬಿ ಸೋತು ಹೋದೆನು. ಅವ್ವ ತಾಯಿ ಲಕ್ಷ್ಮೂದೇವಿ, ನೀನ್ ಸತ್ರೆ ನೀನ್ ಪ್ರೀತಿ ಸಾಯ್ದೇ ಇರ್ಬೋದೇನೋ, ಆದ್ರೆ ನೀನ್ ಸತ್ ಮೇಲೆ ಈ ತರ ಮಾಲೆ ಹಾಕೊಂಡು ವಿಡಿಯೋ ಮಾಡೋದು ನಿಲ್ಲುತ್ತಲ್ಲ, ಅದಕ್ಕಾದ್ರೂ ಮೊದ್ಲು ಸಾಯಿ. ನೀನ್ ಸತ್ ಮೇಲೆ ಈ ತರ ಮಾಲೆ ಹಾಕೊಂಡು ರೀಲ್ಸ್ ಮಾಡಿದ್ದಕ್ಕೆ ಸತ್ತೋದ್ಲಂತೆ ಅಂತ ಪ್ರಚಾರ ಆದ್ರೆ ಬೇರೆಯವ್ರಿಗೂ ಭಯ ಬರುತ್ತೆ. ಅವಾಗ ನಿಮ್ಮಂತವರಿಂದ ಓಂ ಶಕ್ತಿ ಮಾಲೆಗೆ ಕೆಟ್ಟ ಹೆಸರು ಬರೋದು ಕಮ್ಮಿ ಆಗುತ್ತೆ. ಸತ್ತೋಗು, ಪ್ರೀತಿ ಅಂತೆ, ಸಾಯಲ್ವಂತೆ, ನೋವಂತೆ, ಮರೆಯಕ್ಕಾಗಲ್ವಂತೆ. ಕಣ್ಣಲ್ಲಿ ನೀರ್ ನೋಡಿ ಸ್ವಾಮಿ ಹೆಂಗ್ ಬತ್ತಾವೆ. ಅಕ್ಕ ಸಖತ್ತಾಗಿ ಆಕ್ಟಿಂಗ್ ಮಾಡ್ತಿದ್ಯಾ ಕಣಕ್ಕ, ಎಲ್ಲಿಂದ ಕಲ್ತಕ್ಕ ಇಂಥ ಆಕ್ಟಿಂಗ್ ನ? ನೋಡಿದ್ರೆ ಕಾಲಕ್ಕೆ ಬೀಳ್ಬೇಕು ಅನ್ನಿಸ್ತೈತೆ. ತಗಳ್ರಪ್ಪ, ಓಂ ಶಕ್ತಿ ಅಂತ ಬರ್ಬೇಕಾಗಿರೋ ಬಾಯಲ್ಲಿ ಸಂಕ್ರಾಂತಿ ಬಂತು. ಬೀಚಲ್ಲಿ ವಿಡಿಯೋ ಮಾಡ್ತಾ ದೇವ್ರು ಮಾಡೋಕಲ್ಲ ಹೋಯ್ ಗೊತ್ತಾಯಿತು, ಟೂರ್ ಹೊಡಿಯೋಕಂತ ಹೋಯ್ ಫಿಕ್ಸ್ ಆಯಿತು, ಹೋಯ್ ಫಿಕ್ಸ್ ಆಯಿತು, ಹೋಯ್ ಫಿಕ್ಸ್ ಆಯಿತು. ಗಂಡನಿಂದ ದೂರ ಇರೋಕ್ ಇದೊಂದೇ ಮಾರ್ಗ. ಏನ್ ಗೊತ್ತಾ ಸ್ನೇಹಿತರೆ, 5 ರಿಂದ 6 ವರ್ಷದ ಹಿಂದೆ ಈ ಓಂ ಶಕ್ತಿಗೆ ಮಾಲೆ ಹಾಕೊಂಡು ಹೋಗೋದು ಅನ್ನೋದು ಎಷ್ಟೋ ಜನಕ್ಕೆ ನಮ್ ಕಡೆ ಗೊತ್ತೇ ಇರ್ಲಿಲ್ಲ. ಎಷ್ಟೋ ಜನಕ್ಕೇನು ಯಾರಿಗೂ ಗೊತ್ತಿರ್ಲಿಲ್ಲ. ಇದನ್ನೆಲ್ಲ ಅತಿ ಹೆಚ್ಚಾಗಿ ಮಾಡ್ತಿದ್ದವರು ತಮಿಳುನಾಡಿನ ಹೆಂಗಸರು. ಅದನ್ನ ನಾನು ಚಿಕ್ಕವನಾಗಿದ್ದಾಗಲೇ ಮಾದಪ್ಪನ ಬೆಟ್ಟಕ್ಕೆ ಹೋಗಿದ್ದಾಗ ನೋಡಿದ್ದೆ. ಆ ಟೈಮಲ್ಲಿ ಯಾರು ಇವರು ಹಿಂಗ್ ಕುಣಿತವ್ರಲ್ಲ, ಕೈಯಲ್ಲಿ ಬೇವಿನ ಸೊಪ್ಪು ಹಿಡ್ಕೊಂಡು ಕೆಂಪು ಮತ್ತೆ ಅರಸಿನ ಸೀರೆ ಉಟ್ಕೊಂಡು ಅಂತ ನಮ್ಗೆಲ್ಲ ಗೊತ್ತಾಗದೆ ಹೋಗಿ ಅವ್ರನ್ನ ಕೇಳಿದ್ದು ಉಂಟು. ಆದ್ರೆ ಇವಾಗ ನಮ್ಮ ಜನಗಳ ಮನಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಭಕ್ತಿಯಿಂದ ದೇವ್ರ ಮಾಡೋಕ್ ಹೋಗೋರಿಗಿಂತ ಶೋಕಿಗೋಸ್ಕರ ದೇವ್ರ ಮಾಡೋಕ್ ಹೋಗೋರೆ ಜಾಸ್ತಿ ಆಗ್ಬಿಟ್ಟವ್ರೆ. ಅದು
ಆನ್ಲೈನ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನಾವು ಹಿಂಗ್ ಮಾಡ್ಬೇಕಲ್ಲ ಅಂತ ಈ ತರ ಆಚರಣೆ ಹಬ್ಬಗಳನ್ನ ಮಾಡೋರೇ ಜಾಸ್ತಿ ಆಗ್ಬಿಟ್ಟವ್ರೆ. ಮಾಡ್ಲಿ ಸ್ವಾಮಿ, ಬೇಡ ಅನ್ನಲ್ಲ, ಅದೆಲ್ಲ ಅವರವರ ಇಷ್ಟ. ಯಾವುದೇ ತರ ಮಾಲೆ ಹಾಕ್ಬೇಕಾದ್ರೂ ಕಟ್ಟುನಿಟ್ಟಾಗಿರ್ಬೇಕು, ಅದರದೇ ಆದ ಮೂಲ ನಿಯಮಗಳನ್ನ ಪಾಲಿಸಬೇಕು, ಇಷ್ಟು ದಿನ ವ್ರತ ಮಾಡಬೇಕು, ಹಿಂಗೆ ಇರಬೇಕು, ಹಿಂಗೆ ಮಾಡ್ಬೇಕು ಅನ್ನೋದು ಇರುತ್ತೆ ಅಲ್ವಾ. ಅದೆಲ್ಲ ಇಲ್ಲ. ಓಂ ಶಕ್ತಿ ಮಾಲೆ ಹಾಕೊಂಡು ದೇವ್ರು ಮಾಡ್ತೀವಿ ಅನ್ನೋದು ಹೆಸರಿಗಷ್ಟೇ. ಓಂ ಶಕ್ತಿ ಮಾಲೆ ಹಾಕೊಂಡು ದೇವ್ರಿಗೆ ಹೋಗೋರಲ್ಲಿ 30% ಅಷ್ಟೇ ದೇವ್ರು ಮಾಡೋಕೆ ಹೋಗೋದು, ಇನ್ನು 70% ಎಲ್ಲರೂ ಹೋಗೋದು ಟೂರ್ ಮಾಡೋಕೆ, ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡೋಕೆ. ಏನ್ ಗೊತ್ತಾ ಸ್ನೇಹಿತರೆ, ಆ ತಾಯಿ ಓಂ ಶಕ್ತಿಗೆ ಬೇವಿನ ಸೊಪ್ಪು ಇಟ್ಕೊಂಡು ಕುಣಿಯೋದು ಕೂಗೋದು ಇಷ್ಟಾನೇ ಮಾಡ್ಲಿ, ಆದ್ರೆ ಒಂದಷ್ಟು ಜನ ಮಾಲೆ ಹಾಕೊಂಡು ಎಂಜಾಯ್ ಮಾಡ್ಕೊಂಡು ಡುಯೆಟ್ ಸಾಂಗ್ಗೆ ಡ್ಯಾನ್ಸ್ ಆಡ್ತಾರಲ್ಲ, ಅದು ಕಷ್ಟ, ತುಂಬಾನೇ ಕಷ್ಟ. ಅದಲ್ಲದೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಜಾಸ್ತಿ ವೈರಲ್ ಆಗಿದ್ದ ವಿಡಿಯೋ ಡ್ರೈವರ್ ಅಮ್ಮ ಡ್ರೈವರು. ನೋಡಿ, ಹಿಂಗೆ ಏನ್ ಮಾಡ್ಬೇಕು ಅದನ್ನ ಸರಿಯಾಗಿ ಮಾಡಲ್ಲ, ಯಾವ್ದನ್ನ ಮಾಡಬಾರ್ದು ಅದನ್ನೆಲ್ಲ ಅತಿ ಹೆಚ್ಚಾಗಿ ಮಾಡ್ತಾರೆ. ಇವಾಗಿನ ಇಂಟರ್ನೆಟ್ ಯುಗ ತುಂಬಾನೇ ಫಾಸ್ಟು, ಎಲ್ಲಾ ಕಡೆ ವೈರಲ್ ಆಗುತ್ತೆ. ಇನ್ ಮಿಕ್ಕವರು ಸಹ ಇದನ್ನೇ ಫಾಲೋ ಮಾಡ್ತಾರೆ. ಯಾವ ಮಟ್ಟಕ್ಕೆ ಅಂದ್ರೆ ಮೇನ್ ರೋಡ್ ಅಲ್ಲಿ ಬಸ್ನ ಸೈಡ್ ಅಲ್ಲಿ ಹಾಕಿ ಕುಣಿಯೋದು. ಜರ್ನಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಗಾಡಿ ಮುಂದೆ ಕುಣಿಯೋದು, ಪಾರ್ಕಿಂಗ್ ಅಲ್ಲಿ ಡ್ರೈವರ್ ಜೊತೆ ಡ್ಯಾನ್ಸು, ಮೂವಿಂಗ್ ಅಲ್ಲಿರೋ ಬಸ್ ಅಲ್ಲಿ ಆಗ್ತಿರ್ತಾರೆ ಸ್ಟೆಪ್ಸು, ಡ್ರೈವಿಂಗ್ ಮಾಡ್ತಿರೋ ಡ್ರೈವರ್ದು ಮಾಡ್ತಿರ್ತಾರೆ ವಿಡಿಯೋಸು. ತಗೊಳ್ರಪ್ಪ, ಅದು ಡ್ರೈವರ್ ಅಲ್ಲ ಡೈವರು. ಏನ್ ಹೇಳಿ, ಡೈವರು. ಇವ್ರುಗಳಿಗೆ ಮಾಡ್ತಿರೋದ್ರಿಂದಾನೆ ಎಷ್ಟೋ ವೆಹಿಕಲ್ಗಳು ಡೈವ್ ಹೊಡೆದು ಎಷ್ಟೋ ಜನ ಡೈಡ್ ಆಗ್ತಿರೋದು. ಅಲ್ಲ ಕಣ್ರಕ್ಕ, ನೀವುಗಳೇನೋ ಕುಣಿತೀರಾ, ಜೋರಾಗಿ ಕಿರ್ತೀರಾ, ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡ್ತೀರಾ, ಮಾಡಿ, ಬೇಡ ಅನ್ನಲ್ಲ. ಆ ಡ್ರೈವರ್ ಹತ್ರ ಹೋಗಿ ವಿಡಿಯೋ ಮಾಡೋದು, ಕಿರ್ಚೋದು, ಕುಣಿಯೋದು ಇದೆಲ್ಲ ಮಾಡೋದು ಯಾಕೆ? ನಿಮ್ಗೇನ್ ರಕ್ಕ, ಭಕ್ತಿಗೋ ಶೋಕಿಗೋ ಎಂಜಾಯ್ ಮಾಡೋಕೆ ಇದೆಲ್ಲ ಮಾಡ್ತಿರ್ತೀರಾ. ಆದ್ರೆ ಡ್ರೈವರ್ಸು ಅವ್ರ ಜೀವನ ನಡೆಸೋಕೆ, ಒಂದೆರಡು ದಿನ ಸಂಪಾದನೆಗೆ, ನಿಮ್ಮನ್ನೆಲ್ಲ ಸೇಫ್ ಆಗಿ ಸೇರ್ಸೋ ಜಾಗಕ್ಕೆ ಸೇರ್ಸೋಕೆ, ಅವರು ಸೇಫ್ ಆಗಿ ಮನೆ ಸೇರ್ಕೊಳ್ಳೋಕೆ ಹಗಲು ರಾತ್ರಿ ಅಂದೇನೆ ಡ್ರೈವಿಂಗ್ ಮಾಡ್ತಿರ್ತಾರೆ. ಒಬ್ಬ ಡ್ರೈವರ್ ಆದವನಿಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಂದ್ರೆ, ಗಾಡಿ ಒಳಗಿರೋ ನಿಮ್ಗಳ ಜೀವ, ಡ್ರೈವ್ ಮಾಡ್ತಿರೋ ಡ್ರೈವರ್ ಜೀವ, ಡ್ರೈವರ್ಸ್ ಫ್ಯಾಮಿಲಿಯವರ ಜೀವನ, ನಿಮ್ಗಳ ಮನೆಯವರ ಖುಷಿ ಎಲ್ಲ ಸಹ ಒಬ್ಬ ಡ್ರೈವರ್ ಕೈಯಲ್ಲಿರುತ್ತೆ. ಅದನ್ನೆಲ್ಲ ಜೋಪಾನವಾಗಿ ಕಾಪಾಡ್ಕೊಂಡು ನಿಮ್ಮನ್ನೆಲ್ಲ ಸೇಫ್ ಆಗಿ ಮನೆ ಸೇರ್ಸೋಕೆ ಅವ್ರ ಪಾಡ್ಗವರು ರೋಡ್ ಮೇಲೆ ಗಮನ ಇಟ್ಕೊಂಡು ಡ್ರೈವ್ ಮಾಡ್ತಿರ್ತಾರೆ. ಅವ್ರ ಹತ್ರ ಹೋಗಿ ಹಿಂಗೆಲ್ಲ ನೀವು ಸರ್ಕಸ್ ಮಾಡ್ತಿರಲ್ಲ. ಮೂವಿಂಗ್ ವೆಹಿಕಲ್ ಅಲ್ಲಿ ನೀವು ಕೂಗೋದ್ರಿಂದ, ಕಿರ್ಚೋದ್ರಿಂದ ಹಿಂದೆ ಮುಂದೆ ಬರೋ ವೆಹಿಕಲ್ ಆರನ್ ಕೇಳಿಸ್ತೆ, ನಿಮ್ಮ ಅರ್ಚಾಟಕ್ಕೆ ಒಂದು ಕ್ಷಣ ಅವ್ರ ಕಾನ್ಸಂಟ್ರೇಷನ್ ರೋಡ್ ಮೇಲಿಂದ ಮಿಸ್ ಆಗಿ ನಿಮ್ಮ ಮೇಲೆ ಬಿದ್ದು ನಿಮ್ ಕಡೆ ತಿರುಗಿ ಮೈ ಮರ್ತರು ಅಂದ್ರೆ ನೀವು ಕಾಲ್ ಮಾಡಿ ನಿಮ್ಮ ಮನೆಯವ್ರಿಗೆ ಹೇಳೋದೇನ್ ಹೇಳಿ? ಆಕ್ಸಿಡೆಂಟ್ ಆಗೋಗಿದೆ, ಖತಮ್. ಆಮೇಲೆ ಯಾವಾಗ ಏನಾಯ್ತು ಯಾಕಾಯ್ತು ಅಂತ ಕೇಳಿದ್ರೆ ನೀವ್ ಹೇಳೋದು ಡ್ರೈವರ್ ಸರಿಯಾಗಿ ಗಾಡಿ ಓಡಿಸ್ತಿಲ್ಲ, ಸ್ಪೀಡ್ ಆಗಿದ್ದ, ಅಡ್ಡ ದಿಡ್ಡಿ ಓಡಿಸ್ತಿದ್ದ, ಅದಕ್ಕೆ ಹಿಂಗಾಯ್ತು ಅಂತ. ಯಾವುದೇ ಡ್ರೈವರ್ ಆಗ್ಲಿ ಆಕ್ಸಿಡೆಂಟ್ ಮಾಡಿ ನಾನು ಸಾಯ್ಬೇಕು, ಗಾಡಿಲಿ ಇರೋರನ್ನು ಸಾಯಿಸ್ಬೇಕು ಅಂತ ಡ್ರೈವರ್ ಕೆಲ್ಸಕ್ಕೆ ಬರಲ್ಲ ಸ್ವಾಮಿ. ಏನೋ ಟೈಮುಗಳಿಗೆ ಸರಿ ಇಲ್ದೇನೆ ಕೆಲವೊಮ್ಮೆ ಆಕ್ಸಿಡೆಂಟ್ ಆಗುತ್ತೆ, ಇಲ್ಲ ಅಂತ ಅಲ್ಲ. ಆದ್ರೆ ಈ ನಡುವೆ ಆಗ್ತಿರೋ ಆಕ್ಸಿಡೆಂಟ್ಗಳು ನೀವುಗಳು ಮಾಡ್ತಿರೋ ಇಂಥ ಕರ್ಮಗಳಿಂದ ತಿಳ್ಕೊಳ್ಳಿ. ಆಮೇಲೆ ಇನ್ನೊಂದೇನಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಡ್ರೈವರ್ ಅಮ್ಮ ಡ್ರೈವರು, ಓಂ ಶಕ್ತಿ ಡ್ರೈವರು ಅಂತ ಅವ್ರಿಗೆ ಸಿಕ್ಕಾಪಟ್ಟೆ ಮರ್ಯಾದೆ ಕೊಟ್ಟು ಸನ್ಮಾನ ಮಾಡಿ ಚೆನ್ನಾಗಿ ಕುಣಿದು ಕುಪ್ಪಳಿಸಿ ಎಂಜಾಯ್ ಮಾಡ್ಬಿಟ್ಟು ಮನೆಗೆ ಹೊರಟೋಯ್ತೀರಾ. ಆದ್ರೆ ಕೊನೆಯಲ್ಲಿ ನೀವುಗಳು ಮಾಡಿರೋ ಅವಾಂತರಕ್ಕೆ ಡ್ರೈವರ್ಸ್ ಪಾಡು ಹೆಂಗಾಗಿರುತ್ತೆ ಗೊತ್ತಾ? ನೋಡಿ ಗುರು, ಓಂ ಶಕ್ತಿ ಡ್ಯೂಟಿ ಹೋದ್ರೆ ನಮ್ಮ ಗಾಡಿಗಳ ಪರಿಸ್ಥಿತಿ ಯಾವ ಥರ ಇರುತ್ತೆ ಅಂತ ಅಂದರೆ, ಇದನ್ನು ತೊಳೆಯೋಕ್ಕೆ ಎಷ್ಟು ಹಿಂಸೆ ಆಗುತ್ತೆ ಅಂದರೆ, ಇವಾಗ ಇಲ್ಲಿ ಹೊರಗಡೆ ಅಂತೂ ನೋಡೋಕ್ಕೆ ಆಗಲ್ಲ. ನೋಡಿದ್ರಲ್ಲ, ಮಾತಿಗಷ್ಟೇ ಡ್ರೈವರ್ ಅಮ್ಮ ಡ್ರೈವರು, ಆಮೇಲೆ ಏನಿದ್ರು ಕ್ಲೀನರ್ ಅಮ್ಮ ಕ್ಲೀನರು, ಕಸ ಗುಡಿಸೋ ಕ್ಲೀನರು, ವಾಷರ್ ಅಮ್ಮ ವಾಷರು, ಇವ್ರುಗಳು ಮಾಡಿರೋ ವಾಂತಿ ತೊಳೆಯೋ ವಾಷರು ಅಷ್ಟೇ. ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಆಚರಣೆಗಳಿಗೂ ಹಬ್ಬಗಳಿಗೂ ಅದರದೇ ಆದ ವಿಶೇಷತೆಗಳು ನಿಯಮಗಳು ಇವೆ. ಅವನ್ನೆಲ್ಲ ಶ್ರದ್ಧೆಯಿಂದ ಪಾಲನೆ ಮಾಡ್ತಾ ಭಕ್ತಿಯಿಂದ ವ್ರತ ಮಾಡಿ ದೇವರನ್ನ ಪೂಜೆ ಮಾಡಬೇಕು. ಅವಾಗ್ಲೇ ದೇವರ ಕೃಪೆ ನಮ್ಮ ಮೇಲೆ ಸದಾ ಇರುತ್ತೆ, ನಮ್ಮ ಭಕ್ತಿಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಆದ್ರೆ ಸ್ಪೀಡ್ ಆಗಿ ಹೋಗ್ತಿರೋ ಇವಾಗಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಭಕ್ತಿ ಅನ್ನೋದು ಶೋಕಿಯಾಗಿ ದೇವ್ರು ಮಾಡ್ತೀವಿ ಅನ್ಕೊಂಡು ಟೂರ್ ಮಾಡ್ಕೊಂಡು, ವ್ರತ ಮಾಡ್ಬೇಕಾಗಿರೋರು ವಿಡಿಯೋಸ್ ಮಾಡ್ಕೊಂಡು, ಮಾಲೆ ಹಾಕೊಂಡು ಮಾಡಬಾರ್ದೇ ಇರೋದನ್ನ ಮಾಡೋದ್ರಿಂದ ಆ ದೇವ್ರುಗಳೇ ಇವ್ರುಗಳು ಮಾಡೋ ಕರ್ಮಕ್ಕೆ ಏನೇನ್ ತೋರಿಸ್ಬೇಕೋ ಅದನ್ನ ಅವಾಗ ತೋರಿಸ್ತವ್ರೆ. ತೋರಿಸ್ಮೇಲೆ ಇವ್ರುಗಳು ಅದನ್ನ ತಿಳ್ಕೊಂಡು ಸರಿ ಹೋಗ್ಲಿಲ್ಲ ಅಂದ್ರೆ ನಮ್ ಕಡೆ ಒಂದ್ ಮಾತು ಹೇಳ್ತಾರೆ, ಧರ್ಮನೇ ಕರ್ಮ ಕತ್ಲೇನೆ ಅಂತ. ಸೊ ನಾವುಗಳು ಮಾಡುವಂತಹ ಕರ್ಮಗಳು ನಮ್ಮ ಜೀವನವನ್ನ ಕತ್ಲೆ ಮಾಡ್ತಾನೆ ಬರ್ತವೆ. ಆ ಕತ್ಲೆಯಿಂದ ಬೆಳಕಿನ ಕಡೆ ಬರೋದು ಬಿಡೋದು ಅವರವರ ಕೈಲಿರುತ್ತೆ. ಇನ್ನೊಂದು ಬೇಜಾರಿನ ಸಂಗತಿ ಏನಂದ್ರೆ ಸ್ನೇಹಿತರೆ, ನಮ್ಮ ಸನಾತನ ಧರ್ಮದಲ್ಲಿ ಬರೋ ಆಚಾರ ವಿಚಾರ, ಹಬ್ಬ ಹರಿದಿನ ಆಚರಣೆಗಳೆಲ್ಲ ಅದರದೇ ಆದ ವಿಶೇಷತೆಗಳನ್ನ ಹೊಂದಿರ್ತವೆ. ಇವ್ರುಗಳು ಈ ತರ ಎಲ್ಲ ಮಾಡೋದ್ರಿಂದ ಅನ್ಯ ಧರ್ಮದವರಿಗೆ ಮತ್ತು ಹಿಂದೂ ಧರ್ಮವನ್ನ ದ್ವೇಷಿಸುವವರಿಗೆ ನಾವುಗಳೇ ಕೆಟ್ಟಾಗಿ ಮಾತಾಡೋಕೆ, ಆಡ್ಕೊಳ್ಳೋಕೆ ದಾರಿ ಮಾಡ್ಕೊಡ್ತಿದೀವಿ. ಈ ತರ ಎಲ್ಲ ಮಾಡ್ತಾ ಅಂತ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಕಾಲಾಯ ತಸ್ಮೈ ನಮಃ ಅಷ್ಟೇ.
ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಯಿತು. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನಾವು ಯಾವಾಗಲೂ ಕೊನೆಯಲ್ಲಿ ಹೇಳೋದನ್ನ ಹೇಳಲೇಬೇಕು ಅಲ್ವಾ? ನನ್ನ ವಿಡಿಯೋ ನೋಡಿ ಉರ್ಕೊಂಡು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ದೇವ್ರು ಮಾಡ್ಬಿಡ್ತೀನಿ. ನನ್ನ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ.